ದರ್ಶನ್ ಅಯ್ಯೋ ಬನ್ನಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ. ಯಾಕೆ ಯಾಕೆ ಬೇರೆ ಬೇರೆ ವಿಷಯ ಬಹಳ ಇದಾವಲ್ಲ ಮಾತಾಡೋದಕ್ಕೆ ಅಂತ. ಬಟ್ ಇವತ್ತು ಮಾತಾಡಬೇಕಾಗಿದೆ. ಪಿಟ್ಕೆ ರಂಗ ಏನ್ ಕಾದಾಯ್ತೋ, ಏನ್ ವಕ್ರತೈತೋ. ಜಾಮೀನು ತಗೊಂಡಿದ್ದೇನು ಅಂತ ಬೆನ್ನ ನೋವು ತಾಳಕ್ಕಾಗ್ತಿಲ್ಲ, ಕುಂತ್ರಿ ಹೇಳಕ್ಕಾಗ್ತಿಲ್ಲ, ಎದ್ರ ಕೂರಕ್ಕಾಗ್ತಿಲ್ಲ. ಚೆನ್ನಾಗಿದೆ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಜಾಮೀನು ತಗೊಳ್ಳುವಾಗ ಏನಂತ ಹೇಳಿದ್ದು? ಅರ್ಜೆಂಟ್ ಆಪರೇಷನ್ ಆಗಬೇಕು ಮಹಾಸ್ವಾಮಿಗಳೇ, ಅರ್ಜೆಂಟ್ ಆಪರೇಷನ್ ಆಗಬೇಕು, ಲೇಟ್ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ. ಲಕ್ವಾ ಹೊಡೆದು ಬಿಡುತ್ತೆ ಲೇಟಾಗಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇದನ್ನ ಕೋಳಿ ಕೇಳಿ ಮಸಾಲೆ ಅರಿಯೋದು ಅಂತೀರಾ? ಏನ್ ಅನ್ಬೇಕು ಇದಕ್ಕೆ? ಅಲ್ಲ, ನಿಮ್ಮ ಪಾತ್ರಕ್ಕೂ ಇವ್ರ ಪಾತ್ರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆಯಾ? ಜಗ್ಗು ಮಹಾನ್ ಕಲಾವಿದ. ಅದು ಈಗ ಗೊತ್ತಾಯ್ತಾ? ಘನ ನ್ಯಾಯಾಂಗ, ಕರ್ನಾಟಕ ಹೈಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಕರುಣೆ ತೋರಿಸಿದ್ರು. ಅವತ್ತೇ SPP ಅವರು ವಾದ ಮಾಡಿದ್ರು, ಪ್ರಸನ್ನ ಕುಮಾರ್ ಮೆಡಿಕಲ್ ಬೋರ್ಡ್ ಮಾಡಿ. ಇವರು ತಗೊಂಡಿದ್ದೇನನ್ನ ಆ ಬಿಮ್ಸ್ ಹಾಸ್ಪಿಟಲ್ ವೈದ್ಯರ ರಿಪೋರ್ಟನ್ನು. ಬಿಮ್ಸ್ ಹಾಸ್ಪಿಟಲ್ ವೈದ್ಯರು ಹಾಗೆ ರಿಪೋರ್ಟ್ ಕೊಟ್ಬಿಟ್ರಂತೆ, ಭಯಂಕರ ಸೀರಿಯಸ್ ಇದೆ ಕಂಡೀಷನ್ನು ಅಂತ. ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇವರು ಅನ್ನೋ ಲೆವೆಲಿಗೆ ಕೊಟ್ಬಿಟ್ಟಿದ್ದಾರೆ ಅವರು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. SPP ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಮೆಡಿಕಲ್ ಬೋರ್ಡ್ ಮಾಡಿ ಅಂತ. ತಜ್ಞ ವೈದ್ಯರ ಒಂದು ಟೀಮ್ ಮಾಡಬೇಕು, ಆ ಟೀಮ್ ತಪಾಸಣೆ ನಡೆಸಬೇಕು, ಆ ಟೀಮಿನ ರೆಕಮೆಂಡೇಷನ್ನಿನ ಆಧಾರದ ಮೇಲೆ ಜಾಮೀನು ಕೊಡಬೇಕು ಕೊಡಬಾರ್ದು ಅನ್ನೋದು ಡಿಸೈಡ್ ಆಗಬೇಕು ಅಂತ ಹೇಳಿದ್ರು. ಘನ ನ್ಯಾಯಾಲಯ ಮಾನ್ಯ ನ್ಯಾಯಮೂರ್ತಿಗಳ ಕರುಣೆ ತೋರಿಸಿದ್ರು. ಬೇಡ, ಕಷ್ಟ ಇದೆಯಂತೆ ಪಾಪ, ನೋಡಿರ್ತಾರೆ. ನಾನು ನ್ಯಾಯಾಧೀಶರು ನೋಡಿ ಡಿಸೈಡ್ ಮಾಡಿದ್ರು ಅಂತಲ್ಲ. ಈತ ಬಳ್ಳಾರಿ ಜೈಲಿನಿಂದ ಗೇಟ್ ತನಕ ಹೆಂಡತಿ ನೋಡೋದಕ್ಕೆ ಬರಬೇಕು ಅಂದ್ರು 3 ಸಲ ನಿಂತ್ಕೊಳ್ಳೋದು ಮಧ್ಯದಲ್ಲಿ. ಇಮೋಷನಲ್ ಡ್ಯಾಮೇಜ್. 3 ಸಲ ನಿಂತ್ಕೊಳ್ಳೋದು. ಜಾಮೀನು ಕೊಟ್ಟರು, ಮಾಡಿಸ್ಕೊಳ್ಳಿ ಬಿಡ್ರಿ ಆಪರೇಷನ್ನು ಅಂತ. ಆಪರೇಷನ್ಗೆ ಏನು ಜಾಮೀನು ತಗೊಂಡ ಮೇಲೆ ಮಾಡಿಸ್ಕೋಬೇಕು ಆಪರೇಷನ್ನು. ನಿನ್ನಾಗಿನ್ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲ್ಕ. ನಕ್ಕನ್ ಸಂಬಂಧ ಇಲ್ಲದ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? 90 crores minus 1, God is great.